ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಯಾಕೆ ಮಲಗಬಾರ್ದು ಅನ್ನೋ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ರಾತ್ರಿ ಮಲಗುವಾಗ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಅದು ಏಕೆ ಎಂದು ಕೇಳಿದಾಗ ನಮಗೆ ಸಿಕ್ಕಿದ ಉತ್ತರ ಗಣಪತಿಯ ಕತೆ. ಪಾರ್ವತಿ ಸ್ನಾನ ಮಾಡುವಾಗ ಬಾಗಿಲು ಕಾಯಲು ಗಣಪತಿಯನ್ನು ನಿಲ್ಲಿಸಿದರಂತೆ. ಆಗ ಈಶ್ವರ ಬಂದು ಮನೆಯ ಒಳಗೆ ಹೋಗಲು ದಾರಿ ಬಿಡು ಅಂತ ಕೇಳಿದಾಗ ಗಣಪತಿ ಒಪ್ಪಲಿಲ್ಲ. ಈಶ್ವರ ಸಿಟ್ಟುಗೊಂಡು ಅವನ ತಲೆ ಕತ್ತರಿಸಿದ. ಪಾರ್ವತಿ ಸ್ನಾನ ಮುಗಿಸಿ ಬಂದು ಅದನ್ನು ನೋಡಿ ಕೋಪಗೊಂಡಳು. ನಂತರ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಪ್ರಾಣಿಯ ರುಂಡ ಕತ್ತರಿಸಿ ತಂದು ಇವನಿಗೆ ಜೋಡಿಸಿ ಬದುಕಿಸಿ ಅಂದಳು. ಅದರಂತೆ ಈಶ್ವರ ಉತ್ತರ ದಿಕ್ಕಿಗೆ ತಲೆ ಹಾಕಿದ ಆನೆಯ ರುಂಡವನ್ನು ಕತ್ತರಿಸಿ ಗಣಪತಿಗೆ ತಂದು ಜೋಡಿಸಿದರು. ಅಂದಿನಿಂದ ಗಣಪತಿಗೆ ಆನೆಯ ಮುಖ ಬಂತು ಮತ್ತು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ಒಳ್ಳೆಯದಲ್ಲ ಎಂಬ ಕಥೆಯೂ ಸಹ ಬಂತು. ಈ ಕಥೆಯ ಹೊರತಾಗಿ ವಾಸ್ತುಶಾಸ್ತ್ರವು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದೆಂದು ಹೇಳುತ್ತದೆ. ಏಕೆಂದರೆ ಮೃತ ಶರೀರವನ್ನು ಮಾತ್ರ ಉತ್ತರ ದಿಕ್ಕಿಗೆ ತಲೆ ಇರಿಸಿ ಮಲಗಿಸುವ ಪದ್ಧತಿ ಇದೆ. ನಾವು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಅನಾರೋಗ್ಯದ ಸಮಸ್ಯೆಗಳು ಬರಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗೋದು ಒಳ್ಳೆಯದಲ್ಲ. ಇನ್ನು ನಮ್ಮ ಶರೀರಕ್ಕೆ ತಲೆಯು ಉತ್ತರ ಧ್ರುವ ಇದ್ದಂತೆ. ತಲೆಯನ್ನು ಉತ್ತರ ದಿಕ್ಕಿಗೆ ಇರಿಸಿ ಮಲಗಿದರೆ ದೇಹದ ಉತ್ತರ ಧ್ರುವ ಹಾಗೂ ಭೂಮಿಯ ಉತ್ತರ ಧ್ರುವಗಳು ಸಂಧಿಸಿ ರಕ್ತ ಚಲನೆಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಆದ್ದರಿಂದ ನಿದ್ದೆ ಸರಿಯಾಗಿ ಬರುವುದಿಲ್ಲ ಮತ್ತು ಒತ್ತಡ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಆದರೂ ಉತ್ತರ ದಿಕ್ಕು ಹೊರತುಪಡಿಸಿ ಇನ್ನೂ 3 ದಿಕ್ಕುಗಳಿರುವುದರಿಂದ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದನ್ನು ತಪ್ಪಿಸಿದರೆ ಅದರಿಂದ ನಷ್ಟವೇನೂ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.